ಗುಡ್ ಈವ್ನಿಂಗ್ ಎವ್ರಿವನ್. ನಾನಿವತ್ತು ಕೊಬ್ಬರಿ ಸಾಂಬಾರು ಮಾಡೋದು ತೋರಿಸ್ತಿದ್ದೀನಿ. ಕೊಬ್ಬರಿ ಸಾಂಬಾರು ಯಾವುದೇ ಮನೆಯಲ್ಲಿ ಕಾಯಿಪಲ್ಯ ಇಲ್ಲದಿದ್ದಾಗ ದಿಢೀರಂತ ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು. 10 ನಿಮಿಷದಲ್ಲಿ ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ ನೋಡಿರಿ. 1 ಕಪ್ ಕೊಬ್ಬರಿ, 1 ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, 4 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಹುರಿಗಡಲೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಖಾರ ರೀ, ಮಸಾಲೆ ಖಾರ, ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಜೀರಿಗೆನ ಹಾಕ್ಕೋಬೇಕ್ರಿ. ಒಗ್ಗರಣೆಯಲ್ಲಿ ಗ್ರ್ಯಾಂಡಿಗೆ ಹಾಕೋತೀವಲ್ರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್. ಆವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ ಎಲ್ಲನೂ ಪೇಸ್ಟ್ ಮಾಡ್ಕೋಬೇಕ್ರಿ. ಯಾವ ರೀತಿ ಪೇಸ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿರಿ. ನೋಡಿರಿ, ಇಲ್ಲಿ 2 ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ. ಟೊಮೆಟೊ ಹಾಕ್ತಿದ್ದೀನಿ ನೋಡಿ. ಎಲ್ಲ ಕಾಯಿಪಲ್ಯ ಹಾಕ್ತಿದ್ದೀನಿ ನೋಡಿರಿ. ಹುಣಸೆಹಣ್ಣು, ಬೆಲ್ಲ, ಜೀರಿಗೆ ಎಲ್ಲ ಇದರಲ್ಲೇ ಇದೆ, ಎಲ್ಲ ಹಾಕ್ತಿದ್ದೀನಿ. ಸ್ವಲ್ಪ ಕೊಬ್ಬರಿ ನೋಡಿರಿ ಇಲ್ಲಿ ಹಾಕ್ತಿದ್ದೀನಿ, ತೋರಿಸ್ತಿದ್ದೀನಿ. ಕೊಬ್ಬರಿ ನೋಡಿ, ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಸಾಂಬಾರು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಂಜೆಗೆ ಆಗೋಷ್ಟು ಅಷ್ಟೇ ಮಾಡ್ಕೊತಾ ಇದ್ದೀನಿ, ನೈಟ್ ಆಗುವಷ್ಟು. ಅದಕ್ಕೆ ಇದನ್ನು ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು. ಇದನ್ನು ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೀವು ಒಂದ್ಸತಿ ಮಾಡಿಕೊಂಡು ತಿಂದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಯಾವ ರೀತಿ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಕಳಿಸ್ತಾನೆ ಮಾಡ್ಕೋಬೇಕು. ಇದು ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದಿಢೀರಲ್ಲ 5 ನಿಮಿಷದಲ್ಲೇ ನೋಡಿರಿ, ಯಾವುದೇ ಟೈಮ್ ಏನು ಜಾಸ್ತಿ ಬೇಕಾಗಲ್ರಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಒಗ್ಗರಣೆ ಹಾಕ್ತೀರಲ್ಲ, ಆ ಒಗ್ಗರಣೆಯಲ್ಲಿ ಹಾಕಬೇಕಾದ್ರೆ ಇದನ್ನು ಗಟ್ಟಿ ಇದ್ದರೆ ಸ್ವಲ್ಪ ಒಗ್ಗರಣೆ ಇದಾಗುತ್ತೆ. ಅದಕ್ಕೆ ಇದು ಮೊದಲೇ ನೀರು ಹಾಕಿ ಅಳಸಿ ಹಾಗೆ ಮಾಡಿ ಇಟ್ಕೊಂಡ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿರಿ, ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೇಕ್ರಿ. ನಮ್ಮ 2 ಗ್ಲಾಸು 3 ಗ್ಲಾಸು ಹೀಗೆ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ನೋಡಿ, ಒಗ್ಗರಣೆ ಹಾಕಿ ತಿಂತೀನಿ. ನೋಡಿ, ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಸ್ವಲ್ಪ ಹಾಕ್ಕೊರಿ. ನೋಡಿರಿ, ನಮ್ಗೆ ಬಿಕ್ಕಿಲ್ಲ, ಎಷ್ಟು ಚೆಂದ ಕ್ಲೈಮೇಟ್ ಇದೆ, ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಇದೆ, ಗ್ರೈಂಡರಲ್ಲಿ ಹಾಕ್ಕೊಂಡಿರೋದ್ರಿಂದ ನಮ್ಮ ಮೇಲ್ಗಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದಿಲ್ಲ ರೀ. ಯಾಕಂದರೆ ಮಕ್ಕಳು ಬೆಳ್ಳುಳ್ಳಿಯನ್ನೇ ಎತ್ತಿಟ್ಬಿಡ್ತಾರೆ. ಹಾಗಾಗಿ ನಾನು ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ರಿ. ಹಾಗಾಗಿ ನಾನು ಮತ್ತೆ ಮೇಲ್ಗಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದಿಲ್ಲ. ಕರಿಬೇವು ಇದ್ದು ಅಷ್ಟೇ, ಜೀರಿಗೆ ಸಾಸಿವೆ ಅಷ್ಟು ಒಗ್ಗರಣೆ ಹಾಕೋದ್ರಿ. ನೋಡಿ, ಅರಿಶಿನ ರೀ, ಇದು ನ್ಯಾಚುರಲ್ ಆದ ಅರಿಶಿನ ನಾವು ಮನೆಯಲ್ಲೇ ತಯಾರಿಸಿರೋದು. ನೀವು ಮನೆಯಲ್ಲೇ ತಯಾರಿಸಿ ಅರಿಶಿನ ತರಬೇಕು. ಗಂಟು ಅರಿಶಿನ ತಂದು ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿ ಹಾಕಿ ಇದನ್ನು ಹಿಟ್ಟು ಪೀಸ್ ಗಿರ್ನಿ ಇರುತ್ತಲ್ಲ, ಆ ಗಿರ್ನಿಯಲ್ಲಿ ಹೋಗಿ ಕುಟ್ಟಿಸ್ಕೊಂಡು ಬರ್ರಿ, ಕುಟ್ಕೊಡ್ತಾರೆ. ನೋಡಿ ಆಗುತ್ತಲ್ರಿ. ನೋಡಿರಿ, ಈ ಥರ ಒಗ್ಗರಣೆ ಆದಮೇಲೆ ಇದು ಮಾಡಿಟ್ಟಿರೋ ಎಲ್ಲ ಗ್ರೈಂಡರ್ ಇದಕ್ಕೆ ಒಗ್ಗರಣೆ ಹಾಕ್ಬೇಕ್ರಿ. ಸಖತ್ತಾಗಿರುತ್ತೆ ನೋಡಿರಿ, ಕಲರು ತುಂಬ ಟೇಸ್ಟಿಯಾಗಿರುತ್ತೆ. ಅರ್ಜೆಂಟಲ್ಲಿ ಮಾಡಿಕೊಂಡು ತಿನ್ಬೋದು ರೀ. 10 ನಿಮಿಷ 15 ನಿಮಿಷಲ್ಲೇ ಸಾಂಬಾರನ್ನ ಮಾಡಿಕೊಂಡು ತಿನ್ಬೋದು ರೀ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ಎಷ್ಟು ಗಟ್ಟಿಯಾಗಿ ಆಗಿದೆಯಲ್ಲ. ಇದರಲ್ಲಿ ಕೊಬ್ಬರಿ, ಶೇಂಗಾ ಹಾಕಿ ಮಾಡಿರೋದರಿಂದ ತುಂಬ ಚೆನ್ನಾಗಿರ್ತಾರೆ. 1 ಟೊಮೆಟೊ
ಕೊತ್ತಂಬರಿ ಕರಿಬೇವು ಎಲ್ಲ ಗ್ರೈಂಡ್ ಮಾಡಿರ್ತೀವಲ್ಲ ರೀ, ಅದಕ್ಕಾಗಿ ತುಂಬ ಟೇಸ್ಟ್ ಆಗಿರ್ತೈತಿ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ಹೇಗಾಗಿದೆ ಅಂತ ಹೇಳಿರಿ. 5 ನಿಮಿಷದಲ್ಲೇ ಈ ಸಾಂಬಾರನ್ನ 10-15 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ 5 ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡಿ ಸರ್ವ್ ಮಾಡ್ಬೋದು ರೀ ಎಲ್ರಿಗೂ. ಎಷ್ಟು ಜನ ಬಂದಾಗ ಮನೇಲಿ ಯಾರಾದರೂ ಅರ್ಜೆಂಟಾಗಿ ಬಂದಿರ್ತಾರೆ, ಅವಾಗ ಕಾಯಿಪಲ್ಲೆ ಇಲ್ಲ ಅಂದ್ರೆ ಅರ್ಜೆಂಟಲ್ಲಿ ಮಾಡಿ ಕೊಡಿರಿ. ಟೇಸ್ಟ್ ಹೇಗಾಗಿದೆ ಅಂತ ಸತಿ ಕಮೆಂಟ್ ಮಾಡಿ ಹೇಳಿರಿ.